ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಯಲ್ಲಿ ಒಂದು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ, ಆ ಸಮೀಕರಣವನ್ನು ಬಿಡಿಸೋದು ಹೇಗೆ, ಅದಕ್ಕೆ ಪರಿಹಾರ ಹೇಗೆ, ನಕ್ಷೆಯ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದ್ರ ಜೊತೆಗೆ 9ನೇ ತರಗತಿಯಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ, ಒಂದೇ ಸಮೀಕರಣ ಇರುತ್ತೆ, ಅದಕ್ಕೆ ಪರಿಹಾರ ಹೇಗೆ, ಯಾವ ರೀತಿ ಬಿಡಿಸಬೇಕು ಅದನ್ನು, ಜೊತೆಗೆ ನಕ್ಷೆಯ ರೂಪ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಈ ತರಗತಿಯಲ್ಲಿ 3ನೇ ಘಟಕದಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ, ಈ ಅಧ್ಯಾಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೇವೆ. ಇದರಲ್ಲಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಆದರ್ಶ ರೂಪ ಹೇಗಿರುತ್ತೆ, ಅದಕ್ಕೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯಬೇಕು ವಿವಿಧ ವಿಧಾನಗಳಲ್ಲಿ, ಜೊತೆಗೆ ಅದಕ್ಕೆ ನಕ್ಷೆ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಮಕ್ಕಳೇ, ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂಗೆ ಒಂದು ಸನ್ನಿವೇಶವನ್ನು ನಾವು ತಗೊಳ್ಳೋಣ. ರಾಜು ಒಂದು ಅಂಗಡಿಗೆ ಹೋಗ್ತಾನೆ. ಅಲ್ಲಿ 2 ಪೆನ್ಸಿಲ್ ಮತ್ತು 1 ರಬ್ಬರನ್ನು ಪರ್ಚೇಸ್ ಮಾಡ್ತಾನೆ. ಅಂಗಡಿಯವನು ರಾಜು ಹತ್ರ 13 ರೂಪಾಯಿ ತಗೋತಾನೆ. ರಾಜು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ಶಾಲೆಗೆ ಬರ್ತಾನೆ. ಅವನಿಗೆ ಡೌಟ್ ಬರುತ್ತೆ, ನಾನು ಪರ್ಚೇಸ್ ಮಾಡಿರ್ತಕ್ಕಂತಹ 2 ಪೆನ್ಸಿಲ್ ಮತ್ತು 1 ರಬ್ಬರ್ನ ಬೆಲೆ 13 ಆಗಿದೆ. ಹಾಗಾದರೆ ಪ್ರತಿ ಪೆನ್ಸಿಲ್ಗೆ ಎಷ್ಟಾಗಿರ್ಬೋದು, ಪ್ರತಿ ರಬ್ಬರ್ನ ಬೆಲೆ ಎಷ್ಟಿರಬಹುದು ಅಂತ ಅವನಿಗೆ ಸಂದೇಹ ಬರುತ್ತೆ. ಅವನೇ ಯೋಚನೆ ಮಾಡ್ತಾ ಹೋಗ್ತಾನೆ, 1 ಪೆನ್ಸಿಲ್ಗೆ 4 ರೂಪಾಯಿ ಇರಬಹುದಾ, ರಬ್ಬರ್ಗೆ 5 ರೂಪಾಯಿ ಇರಬಹುದಾ ಅಂತ ಯೋಚನೆ ಮಾಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಅವನಿಗೆ 13 ರೂಪಾಯಿ ಒಟ್ಟು ಮೊತ್ತ ಬರುತ್ತೆ. ಇನ್ನೂ ಒಂದು ಯೋಚನೆ ಬರುತ್ತೆ ಅವನಿಗೆ, ಒಂದು ವೇಳೆ ಪ್ರತಿ ಪೆನ್ಸಿಲ್ಗೆ 5 ರೂಪಾಯಿ ಆಗಿ ರಬ್ಬರ್ಗೆ 3 ರೂಪಾಯಿ ಇರಬಹುದಾ ಅಂತಲೂ ಯೋಚನೆ ಮಾಡ್ತಾನೆ. ಹಾಗೆ ಯೋಚನೆ ಮಾಡ್ತಾ ಇದ್ದರೆ ಮತ್ತೊಂದು ಉತ್ತರ ಬರುತ್ತೆ ಅವನಿಗೆ, ಪ್ರತಿ ಪೆನ್ಸಿಲ್ಗೆ 6 ರೂಪಾಯಿ ಕೊಟ್ಟು ರಬ್ಬರ್ಗೆ 1 ರೂಪಾಯಿ ಆಗಿರಬಹುದಾ. ಈ ರೀತಿ ಹಲವಾರು ಉತ್ತರಗಳು ಅವನ ಮನಸ್ಸಿಗೆ ಬರ್ತಾ ಇರುತ್ತೆ. ಕೊನೆಯಲ್ಲಿ ಅವನಿಗೆ ಈ ಪ್ರತಿ ಪೆನ್ಸಿಲ್ನ ಬೆಲೆ ಮತ್ತು ರಬ್ಬರ್ನ ಬೆಲೆ, ಸರಿಯಾದ ಬೆಲೆ ಎಷ್ಟಿರಬಹುದು ಅನ್ನೋದೇ ಅವನ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಈ ಒಂದು ಸಮಸ್ಯೆಯನ್ನು ಅವನು ಅವರ ಗಣಿತ ಶಿಕ್ಷಕರ ಬಳಿ ಚರ್ಚೆ ಮಾಡ್ತಾನೆ. ಅವರು ಈ ಸಮಸ್ಯೆಗೆ ಪರಿಹಾರವನ್ನು ಈ ರೀತಿಯಾಗಿ ಸೂಚಿಸ್ತಾರೆ. ಅವನು ತಗೊಂಡಿರ್ತಕ್ಕಂಥ ಪೆನ್ಸಿಲ್ ಮತ್ತು ರಬ್ಬರ್ ಅವೆರಡಕ್ಕೂ ರೇಖಾತ್ಮಕ ಸಮೀಕರಣದ ರೀತಿಯಲ್ಲಿ ಪರಿಹಾರವನ್ನು ಸೂಚಿಸ್ತಾರೆ. ಪ್ರತಿ ಪೆನ್ಸಿಲ್ ಬೆಲೆ ಎಕ್ಸ್ ಅಂತ ತಗೊಂಡು ರುಪಿ ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡು 2x ಅಂತ ಬರುತ್ತೆ. ರಬ್ಬರ್ನ ಬೆಲೆ ವೈ ಆಗಿರಲಿ ಅಂದ್ಕೊಂಡು ವೈ ಅಂತ ಬರುತ್ತೆ. ಜೊತೆಗೆ ಅವನು ಕೊಟ್ಟಿರ್ತಕ್ಕಂಥ ಒಟ್ಟು ಬೆಲೆ 13 ರೂಪಾಯಿ ಆಗಿರೋದ್ರಿಂದ ಅವೆರಡನ್ನು ಒಟ್ಟಿಗೆ ಸೇರಿಸಿ ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ತೊಗೊಂಬರ್ತಾರೆ. ಆಗ ಅವ್ರು ಹೇಳ್ತಾರೆ, ರಾಜು, ನೀನು ಯೋಚನೆ ಮಾಡಿರ್ತಕ್ಕಂತಹ ಉತ್ತರಗಳು ಸರಿಯಾಗೇ ಇದೆ. ಯಾಕೆಂದರೆ ಒಂದೇ ಸಮೀಕರಣ 2 ಚರಾಕ್ಷರವನ್ನು ಹೊಂದಿದರೆ ಅದಕ್ಕೆ ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ನಾವು ಕಾಣ್ಬೋದು. ಆದ್ದರಿಂದ ನೀನು ಯೋಚನೆ ಮಾಡಿರ್ತಕ್ಕಂಥ ಎಲ್ಲ ಉತ್ತರಗಳು ಸರಿ ಇರಬಹುದು, ಆದರೆ ನಿಜವಾದ ಉತ್ತರ ಅಂಗಡಿಯವನೇ ಹೇಳಬೇಕು ನಿನಗೆ ಅಂತ ಹೇಳ್ತಾರೆ. ಈ ರೀತಿಯ ಪೆನ್ಸಿಲ್ ಮತ್ತು ರಬ್ಬರನ್ನು ನಿನ್ನ ಸ್ನೇಹಿತರು ಯಾರಾದರೂ ಅದೇ ಅಂಗಡಿಯಿಂದ ತೊಗೊಂಬಂದಿದ್ರೆ ನಾವು ಇಲ್ಲೇ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೋಬಹುದು, ಯಾರಾದರೂ ಹುಡುಕು ಶಾಲೆಯಲ್ಲಿ ಅಂತ ಹೇಳ್ತಾರೆ. ಸರಿ, ಅವನು ವಾಪಸ್ಸು ಅವನು ಸ್ನೇಹಿತರ ಬಳಿ ಹೋಗ್ತಾನೆ. ಸ್ನೇಹಿತೆ ಒಬ್ಬಳು ರಶ್ಮಿ ಅಂತ, ಅವಳು ಅದೇ ಅಂಗಡಿನಲ್ಲಿ 1 ಪೆನ್ಸಿಲ್ ಮತ್ತು 1 ರಬ್ಬರನ್ನು ಖರೀದಿ ಮಾಡಿರ್ತಾಳೆ. ಅವಳು ಆ ಎರಡಕ್ಕೂ ಸೇರಿಸಿ ಒಟ್ಟು 8 ರೂಪಾಯಿ ಕೊಟ್ಟಿರ್ತಾಳೆ, 1 ಪೆನ್ಸಿಲ್ ಮತ್ತು 1 ರಬ್ಬರ್ಗೆ. ರಾಜು ಕೊಟ್ಟಿರ್ತಕ್ಕಂಥದ್ದು 2 ಪೆನ್ಸಿಲ್ ಮತ್ತು 1 ರಬ್ಬರ್ಗೆ 13 ರೂಪಾಯಿ. ಅವರಿಬ್ಬರು ಯೋಚನೆ ಮಾಡ್ತಾರೆ, ನಾವಿಬ್ಬರು ಒಂದೇ ಅಂಗಡಿಯಲ್ಲಿ ತೊಗೊಂಬಂದಿದ್ದೀವಿ, ಬಹುಶಃ
ಎರಡರದು ಒಂದೇ ಬೆಲೆ ಇರ್ಬೋದು. ಮತ್ತೆ ಅವರು ಅವರ ಶಿಕ್ಷಕರ ಬಳಿ ಹೋಗ್ತಾರೆ. ಗಣಿತ ಶಿಕ್ಷಕರ ಬಳಿ ಹೋಗಿ ಅವರು ಇವರಿಬ್ಬರ ಈ ಒಂದು ಸಮಸ್ಯೆಗೆ ಬೀಜಗಣಿತೀಯ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ. ಒಂದು ಪೆನ್ಸಿಲ್ನ ಬೆಲೆ ₹X ಆಗಿರಲಿ ಅಂತ ಹೇಳಿ, ಒಂದು ರಬ್ಬರ್ನ ಬೆಲೆ ₹Y ಆಗಿರಲಿ ಅಂತ ಹೇಳ್ತಾರೆ. ಆಗ ರಶ್ಮಿ ತಗೊಂಡಿರ್ತಕ್ಕಂಥ ಪೆನ್ಸಿಲ್ ಬೆಲೆ ₹X ಅಂತ ಹೇಳಿ, ರಬ್ಬರ್ನ ಬೆಲೆ ₹Y ಅಂತ ಹೇಳ್ತಾರೆ. ಅವೆರಡನ್ನು ಒಟ್ಟಿಗೆ ಸೇರಿಸಿ ಮೊತ್ತ ₹8 ಆಗಿರೋದ್ರಿಂದ ಅಲ್ಲೊಂದು ಸಮೀಕರಣ ಸಿಗುತ್ತೆ, X + Y = 8 ಅಂತ. ಹಾಗೆ ರಾಜು ಖರೀದಿಸಿರ್ತಕ್ಕಂತಹ ವಸ್ತುಗಳನ್ನು ಅವರು ಬೀಜಗಣಿತೀಯ ವಾಕ್ಯದ ರೂಪದಲ್ಲಿ ತೊಗೊಂಡು ಬರ್ತಾರೆ. ಪ್ರತಿ ಪೆನ್ಸಿಲ್ನ ಬೆಲೆ X ಅಂತ ಹೇಳಿ 2 ಪೆನ್ಸಿಲ್ಗೆ 2X ಆಗುತ್ತೆ. ಹಾಗೆ ರಬ್ಬರ್ನ ಬೆಲೆ Y ಅಂತ ಹೇಳಿದ್ರೆ Y ಅಂತ ಆಗಿರುತ್ತೆ ರಬ್ಬರ್ನ ಬೆಲೆ. ಎರಡನ್ನು ಒಟ್ಟಿಗೆ ಸೇರಿಸಿದಾಗ ಅಲ್ಲಿ ಮತ್ತೊಂದು ಸಮೀಕರಣ ಸಿಗುತ್ತೆ, ಅದು 2X + Y = 13 ಅಂತ ಬರುತ್ತೆ. ಈ ರೀತಿಯ 2 ಸಮೀಕರಣಗಳನ್ನು ಉಪಯೋಗಿಸಿ ಅವರ ಶಿಕ್ಷಕರು ಅವರಿಬ್ಬರಿಗೂ ನಿಜವಾದ ಪೆನ್ಸಿಲ್, ಪ್ರತಿ ಪೆನ್ಸಿಲ್ನ ಬೆಲೆ ಹಾಗೂ ರಬ್ಬರ್ನ ಬೆಲೆ ಎಷ್ಟು ಅಂತ ಪರಿಹಾರವನ್ನು ಕೊಡ್ತಾರೆ. ಮಕ್ಕಳೇ, ಈ ರೀತಿಯ ಸನ್ನಿವೇಶ ನಿಮಗೂ ಬಂದಿರಬಹುದು. ನಿಮ್ಮ ನಿತ್ಯ ಜೀವನದಲ್ಲಿ ಈ ರೀತಿಯ ಸನ್ನಿವೇಶಗಳು ಬಂದರೆ ರೇಖಾತ್ಮಕ ಸಮೀಕರಣದ ರೂಪದಲ್ಲಿ ನಾವು ಅದಕ್ಕೆ ಪರಿಹಾರವನ್ನು ಹುಡುಕಬೇಕಾಗಿ ಬರುತ್ತೆ. ಇಂತಹ ಸಮೀಕರಣಗಳನ್ನು ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕರಿತೇವೆ. ಈ ಜೋಡಿಗಳನ್ನು ನಾವು ಪರಸ್ಪರ ಬಿಡಿಸೋದ್ರ ಮುಖಾಂತರ ನಿಜವಾದ ಬೆಲೆಗಳನ್ನು ನಾವು ಹುಡುಕಬಹುದು. ಮಕ್ಕಳು, ಇಲ್ಲಿ ರೇಖಾತ್ಮಕ ಸಮೀಕರಣಗಳ ಜೋಡಿ ಹೇಗಿರುತ್ತೆ ಅಂತ ಉದಾಹರಣೆ ಬಂತು. ಮಕ್ಕಳೇ, ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಾಮಾನ್ಯ ರೂಪ ಹೇಗಿರುತ್ತೆ ಅಂತ ನೋಡ್ತಾ ಬರೋಣ. ಇಲ್ಲಿ a1x + b1y + c1 = 0 ಅಂತಕ್ಕಂಥದ್ದು ಮೊದಲನೇ ಸಮೀಕರಣ. ಹಾಗೆ ಎರಡನೇ ಸಮೀಕರಣ a2x + b2y + c2 = 0. ಇಲ್ಲಿ ನಮಗೆ ಒಟ್ಟು 6 ಬೆಲೆಗಳಿದೆ. ಯಾವುದದು ಅಂದರೆ a1, a2, b1, b2 ಮತ್ತು c1, c2 ಅಂತಕ್ಕಂಥವು ಅವು ವಾಸ್ತವಿಕ ಸಂಖ್ಯೆಗಳಾಗಿರ್ತವೆ. ಅವನ್ನು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಜೊತೆಗೆ ಇಲ್ಲೊಂದು ನಿಬಂಧನೆಯನ್ನು ಹಾಕಬೇಕು ನೀವು. ಏನದು ನಿಬಂಧನೆ ಅಂದರೆ, ಯಾವುದೇ ಕಾರಣಕ್ಕೂ a1, b1, a2, b2 ಬೆಲೆಗಳು 0 ಆಗಿರಬಾರ್ದು. 0 ಆಗಿರಬಾರ್ದು ಅಂತಕ್ಕಂಥದ್ದನ್ನು ನಾವು ನಿಬಂಧನೆಯಲ್ಲಿ a1² + b1² ≠ 0, ಹಾಗೆಯೇ a2² + b2² ≠ 0 ಅಂತ ಹೇಳ್ತೇವೆ. ಈ ನಿಬಂಧನೆಯೊಂದಿಗೆ ನಾವು ಈ ಆದರ್ಶ ರೂಪದಲ್ಲಿರ್ತಕ್ಕಂಥ ಜೋಡಿಯನ್ನು ಈ ರೀತಿಯಾಗಿ ನಾವು ವ್ಯಾಖ್ಯಾನಿಸಬಹುದು. ಈ ರೀತಿಯಾಗಿ ಎಲ್ಲೇ ರೇಖಾತ್ಮಕ ಸಮೀಕರಣಗಳು ಬರಲಿ ಅವನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಕರಿತೇವೆ. ಅರ್ಥ ಆಗಿದೆ ಅಲ್ವಾ? ನಂತರ ನಾವು ಈ ರೇಖಾತ್ಮಕ ಸಮೀಕರಣಗಳ ನಕ್ಷೆಗೆ ಯಾವ ರೀತಿ ನಾವು ತಗೋಬೋದು, ಆ ನಕ್ಷೆ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮಕ್ಕಳೇ, ಹಿಂದೆ ಗೊತ್ತಿದೆ ನಿಮಗೆ, ರೇಖಾತ್ಮಕ ಸಮೀಕರಣಕ್ಕೆ ನಾವು ನಕ್ಷೆ ಹಾಕಿದ್ರೆ ಸರಳ ರೇಖೆ ಬರುತ್ತೆ. ಗೊತ್ತಿದೆ ನಿಮಗೆ, ಅದನ್ನು ಹಿಂದೆ ಎಲ್ಲ ನೀವು ಹಾಕಿದ್ದೀರಿ. ನಾವು ಗ್ರಾಫ್ ಹಾಳೆ ಮೇಲೆ ಒಂದು ಸರಳ ರೇಖೆಯನ್ನು, ಒಂದು ರೇಖಾತ್ಮಕ ಸಮೀಕರಣ ಕೊಟ್ಟರೆ ಒಂದು ನಕ್ಷೆ ಸಿಗುತ್ತೆ. ಆ ನಕ್ಷೆ ಸರಳ ರೇಖೆಯಲ್ಲಿರುತ್ತೆ ಅಂತ ಗೊತ್ತಿದೆ ನಿಮಗೆ. 2 ರೇಖಾತ್ಮಕ ಸಮೀಕರಣಗಳು ಕೊಟ್ಟರೆ, 2 ರೇಖಾತ್ಮಕ ಸಮೀಕರಣ ಕೊಟ್ಟಾಗ ನಿಮಗೆ ಅಲ್ಲಿ 2 ರೀತಿಯ ನಕ್ಷೆಗಳನ್ನು ಕಾಣ್ತೇವೆ. ಆ 2 ರೀತಿಯ ನಕ್ಷೆಗಳು ಯಾವೆಲ್ಲ ರೀತಿ ಇರ್ಬೋದು ಅಂತ ನೋಡ್ತಾ ಹೋಗೋಣ ಅಲ್ವಾ? 2 ರೇಖೆಗಳು ಪರಸ್ಪರ ಒಂದಕ್ಕೊಂದು ಛೇದಿಸಿರ್ಬೋದು. ಆಗ ನಮಗೆ ಪರಸ್ಪರ ಛೇದಿಸುವ ಸರಳ ರೇಖೆಗಳನ್ನು ಕಾಣ್ತೇವೆ. ಒಂದಕ್ಕೊಂದು ಛೇದಿಸಿದೆ, ಕಾಣಿಸ್ತಾ ಇದೆ, ಒಂದು ಸಾಮಾನ್ಯ ಬಿಂದುವನ್ನು ಕಾಣ್ತೇವೆ ಆ 2 ರೇಖೆಗಳಿಗೆ ಸಂಬಂಧಪಟ್ಟ ಹಾಗೆ. ಎರಡನೇದಾಗಿ ಆ 2 ರೇಖೆಗಳು ಪರಸ್ಪರ ಸಮಾಂತರವಾಗಿರ್ಬೋದು. ಅವು ಯಾವುದೇ ಕಾರಣಕ್ಕೂ ಮೀಟ್ ಆಗೋದೇ ಇಲ್ಲ, ಒಂದಕ್ಕೊಂದು ಸೇರೋದೇ ಇಲ್ಲ, ಸಮಾಂತರವಾಗಿದ್ದಾವೆ. ಆ ರೀತಿಯ ನಕ್ಷೆಯನ್ನು ಕಾಣ್ಬೋದು. ಅಂಥವನ್ನ ನಾವು ಪರಸ್ಪರ ಸಮಾಂತರವಾಗಿರುವ ಸರಳ ರೇಖೆಗಳು ಅಂತ ಕರಿತೀವಿ. ಹಾಗೆ 3ನೇ ಉದಾಹರಣೆ ನೋಡೋದಾದರೆ ಅಲ್ಲಿ 2 ಸರಳ ರೇಖೆಗಳು ಒಂದಕ್ಕೊಂದು ಐಕ್ಯವಾಗಿದ್ದಾವೆ, ಒಂದರ ಮೇಲೊಂದಿದೆ. ಅಂಥವನ್ನ ಪರಸ್ಪರ ಐಕ್ಯಗೊಂಡ ಸರಳ ರೇಖೆಗಳು ಅಂತ ಹೇಳ್ತೇವೆ. ಈ ರೀತಿಯ 3 ಸರಳ ರೇಖೆಗಳನ್ನು ನಾವು ಕಾಣ್ಬೋದು. ಅಲ್ಲೇ ನಕ್ಷೆಯಲ್ಲಿ ಗಮನಿಸಿ, ಮೊದಲನೇ ಉದಾಹರಣೆಯಲ್ಲಿ 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದೆ. ಛೇದಕ ಬಿಂದು ಎರಡಕ್ಕೂ ಸೇರಿರೋದ್ರಿಂದ ಒಂದೇ ಒಂದು ಬಿಂದು ಸಿಗುತ್ತೆ ನಮಗೆ. ಒಂದೇ ಒಂದು ಬಿಂದು ಇದ್ದರೆ ಕೇವಲ ಒಂದೇ ಒಂದು ಪರಿಹಾರ 2 ಸರಳ ರೇಖೆಗಳಿಗಿದೆ. ಆ ಎಲ್ಲಿ ಛೇದಿಸಿದೆ ಆ ಬಿಂದು X ಮತ್ತು Y ಬೆಲೆಗಳನ್ನು ಕೊಡುತ್ತೆ. ಅವೆರಡೂ ಬೆಲೆಗಳನ್ನು ಸೇರಿಸಿ ನಾವು ಒಂದು ಪರಿಹಾರ ಅಂತ ಹೇಳ್ತೇವೆ. ಹಾಗೆ ಎರಡನೇ ಉದಾಹರಣೆಗೆ ಬನ್ನಿ. ಆ 2 ಸರಳ ರೇಖೆಗಳು ಎಲ್ಲಾದರೂ ಛೇದಿಸಿದವ ಪರಸ್ಪರ? ಎಲ್ಲೂ ಛೇದಿಸೋದೇ ಇಲ್ಲ. ನೀವು ಎಷ್ಟೇ ಉದ್ದ ವೃದ್ಧಿಸ್ಕೊಂಡು ಹೋದರೂ ಅವು ಒಂದಕ್ಕೊಂದು ಸಂಧಿಸೋದೇ ಇಲ್ಲ.
ಹಾಗಾಗಿ ಇವಕ್ಕೆ ಸಾಮಾನ್ಯವಾಗಿರ್ತಕ್ಕಂಥ ಛೇದಕ ಬಿಂದು ಸಿಗೋದೇ ಇಲ್ಲ ನಮಗೆ. ಅಂತಹ ರೀತಿ ಇರ್ತಕ್ಕಂಥ ಸರಳ ರೇಖೆಗಳನ್ನು ಪರಸ್ಪರ ಸಮಾಂತರ ಸರಳ ರೇಖೆಗಳು ಅಂತ ಕರೆದು ಪರಿಹಾರ ಯಾವುದೇ ರೀತಿ ನಾವು ಕಾಣೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹಂತದಲ್ಲಿ. ಅವೆರಡು ಒಂದಕ್ಕೊಂದು ಪರಸ್ಪರ ಸೇರದೇ ಇರೋದ್ರಿಂದ ಯಾವುದೇ ಸಾಮಾನ್ಯ ಬಿಂದು ಅವೆರಡೂ ಸರಳ ರೇಖೆಗೆ ಸಂಬಂಧಪಟ್ಟಂಗೆ ಸಿಗೋದೇ ಇಲ್ಲ ನಮಗೆ. ಸೊ ಈ ರೀತಿ ಇರ್ತಕ್ಕಂಥವಕ್ಕೆ ನಾವು ಪರಿಹಾರ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ಯಾವುದೇ ರೀತಿಯ ಪರಿಹಾರ ಇಲ್ಲ ಎರಡನೇ ಉದಾಹರಣೆಯಲ್ಲಿ. ಮೂರನೇ ಉದಾಹರಣೆ ಗಮನಿಸಿ. ಸರಳ ಆ ಎರಡೂ ರೇಖೆಗಳು ಪರಸ್ಪರ ಒಂದಕ್ಕೊಂದು ಐಕ್ಯ ಆಗಿದೆ. ಒಂದಕ್ಕೊಂದು ಐಕ್ಯ ಆಗಿದೆ ಅಂದರೆ ಸಾಮಾನ್ಯ ಬಿಂದುಗಳ ಸಂಖ್ಯೆಯನ್ನು ಹೇಳಿ ನೋಡೋಣ. ಎಷ್ಟು ಬಿಂದು ಇರ್ಬೋದು? ನೀವು ಎರಡೂ ರೇಖೆಗಳನ್ನ ವೃದ್ಧಿಸ್ಕೊಂಡು ಹೋಗಿ. ಎಷ್ಟು ದೂರ ವೃದ್ಧಿಸ್ತೀವೋ ಅಷ್ಟೂ ದೂರಕ್ಕೂ ಛೇದಕ ಬಿಂದುಗಳು ಅಂದರೆ ಒಂದರ ಮೇಲೊಂದು ಇರ್ತಕ್ಕಂಥ ಬಿಂದುಗಳು ಅಪರಿಮಿತ ಸಂಖ್ಯೆಯ ಬಿಂದುಗಳನ್ನು ಕಾಣ್ತೇವೆ ನಾವು. ಅಪರಿಮಿತ ಸಂಖ್ಯೆಯ ಬಿಂದುಗಳು ಇರೋದ್ರಿಂದ ಆ ಒಂದು ಉದಾಹರಣೆ ಇರ್ತಕ್ಕಂಥ ಸರಳ ರೇಖೆಗಳಿಗೆ ಅಪರಿಮಿತ ಸಂಖ್ಯೆಯ ಪರಿಹಾರ ಇದೆ. ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ನಾವು ಆ ಮೂರನೇ ಉದಾಹರಣೆಯಲ್ಲಿ ಕಾಣ್ಬೋದು. ಯಾಕೆ ಅಂದರೆ ಅವೆರಡಕ್ಕೂ ಸಂಬಂಧಪಟ್ಟಂಗೆ ಸಾಮಾನ್ಯವಾಗಿರ್ತಕ್ಕಂಥ ಬಿಂದುಗಳ ಸಂಖ್ಯೆ ಅಪರಿಮಿತವಾಗಿದೆ. ಆದ್ದರಿಂದ ಅವಕ್ಕೆ ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಕಾಣ್ಬೋದು. ಅರ್ಥ ಆಗ್ತಾ ಇದೆ ಅಲ್ವಾ? ನೋಡಿ, ಮೊದಲನೇ ಉದಾಹರಣೆಯಲ್ಲಿ ಒಂದೇ ಒಂದು ಸಾಮಾನ್ಯ ಬಿಂದು ಇದೆ, ಒಂದೇ ಪರಿಹಾರ ಇದೆ. ಈ ರೀತಿ ಒಂದೇ ಪರಿಹಾರ ಇದ್ದರೆ ಅದನ್ನು ಅನನ್ಯ ಪರಿಹಾರ ಅಂತ ಹೇಳ್ತೀವಿ, ಅನನ್ಯ ಫಲಿತಾಂಶ ಅಂತಲೂ ಕರಿತೀವಿ. ಎರಡನೇ ಸಮಾಂತರ ಸರಳ ರೇಖೆಗಳಾಗಿರೋದ್ರಿಂದ ಯಾವುದೇ ಸಾಮಾನ್ಯ ಬಿಂದು ಕಾಣೋದೇ ಇಲ್ಲ, ನಮಗೆ ಪರಿಹಾರನೇ ಇಲ್ಲ ಅಲ್ಲಿ. ಮೂರನೇ ಉದಾಹರಣೆಗೆ ಬನ್ನಿ. ಅಪರಿಮಿತ ಸಂಖ್ಯೆಯ ಪರಿಹಾರ ಇದೆ ಅದಕ್ಕೆ. ಯಾಕೆಂದರೆ ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳನ್ನು ನಾವು ಕಾಣ್ಬೋದು. ಆದ್ದರಿಂದ ಅದಕ್ಕೆ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯತೆ ಇದೆ ಆ ಮೂರನೇ ಉದಾಹರಣೆಯಲ್ಲಿ. ಒಟ್ಟಾರೆ ನಾವು ಈ ನಕ್ಷೆಯಿಂದ ಮೂರು ರೀತಿಯ ರೇಖೆಗಳ ರೂಪವನ್ನು ಕಾಣ್ಬೋದು. ಮೊದಲನೇದ್ಯಾವುದು? ಪರಸ್ಪರ ಛೇದಿಸುವ ಸರಳ ರೇಖೆಗಳು. ಎರಡು ರೇಖೆಗಳು ಪರಸ್ಪರ ಛೇದಿಸ್ಬೋದು. ಎರಡನೇ ಉದಾಹರಣೆಯಲ್ಲಿ ಪರಸ್ಪರ ಸಮಾಂತರವಾಗಿರ್ತಕ್ಕಂಥ ಸರಳ ರೇಖೆಗಳನ್ನು ಕಾಣ್ಬೋದು. ಮೂರನೇದರಲ್ಲಿ ನಾವು ಪರಸ್ಪರ ಐಕ್ಯಗೊಂಡ ಸರಳ ರೇಖೆಗಳನ್ನು ಕಾಣ್ಬೋದು. ಯಾವುದೇ ಎರಡು ರೇಖೆಗಳು ಈ ಮೂರು ರೀತಿಯಲ್ಲಿ ಇರೋದು ಬಿಟ್ಟರೆ ಇನ್ಯಾವುದೇ ರೀತಿ ಇರಲಿಕ್ಕೆ ಸಾಧ್ಯತೆಯೇ ಇಲ್ಲ. ಇವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ನಕ್ಷೆಯ ರೂಪದಲ್ಲಿ ಹೇಗೆಲ್ಲ ಕಾಣುತ್ತೆ ಅಂತಕ್ಕಂಥದ್ದಕ್ಕೆ ಮೂರು ರೀತಿಯ ಸನ್ನಿವೇಶಗಳು. ಮಕ್ಕಳು, ಈಗ ಒಂದು ಸಮೀಕರಣವನ್ನು ಕೊಟ್ಟು ಆ ಸಮೀಕರಣಕ್ಕೆ ನಕ್ಷೆಯ ರೂಪ ಹೇಗಿದೆ ಹೇಳಿ ನೋಡೋಣ ಅಂದರೆ ಏನು ಮಾಡ್ತೀರಿ ನೀವು? ಅದಕ್ಕೆ ನಕ್ಷೆ ಹಾಕೋದಕ್ಕೆ ಪ್ರಯತ್ನ ಪಡ್ತೀರಿ. ವೆರಿ ಗುಡ್, ಕರೆಕ್ಟಾಗಿ ಯೋಚನೆ ಮಾಡ್ತಾ ಇದ್ದೀರಿ. ಒಂದು ರೇಖಾತ್ಮಕ ಸಮೀಕರಣವನ್ನು ನೀವು ಕೊಟ್ಟು ಇದಕ್ಕೆ ನಕ್ಷೆಯ ರೂಪ ಹೇಳಿ ಅಂತಂದರೆ ಸಾಮಾನ್ಯವಾಗಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಅದಕ್ಕೆ ನಕ್ಷೆ ಹಾಕೋದಕ್ಕೆ ಹೊರಡ್ತಾರೆ. ನಕ್ಷೆ ಹಾಕ್ಬಿಟ್ಟೆ ಅದು ಯಾವ ರೀತಿ ನಕ್ಷೆ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಇಲ್ಲಿ ಒಂದು ಕೋಷ್ಟಕ ಇದೆ. ಆ ಕೋಷ್ಟಕವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಕ್ಷೆ ಹಾಕೋದೇ ಬೇಕಿಲ್ಲ. ಇಲ್ಲಿ ನಕ್ಷೆ ಹಾಕ್ದೇನೆ ಆ ಜೋಡಿ ಯಾವ ರೀತಿಯ ನಕ್ಷೆಯನ್ನು ಕೊಡಬಹುದು ಅಂತ ನೀವು ಯೋಚನೆ ಮಾಡ್ಬೋದು. ನೋಡೋಣ ಹೇಗೆ ಅಂತ. ಇಲ್ಲೊಂದು ಕೋಷ್ಟಕ ಇದೆ. ಆ ಕೋಷ್ಟಕದಲ್ಲಿ ಕ್ರಮ ಸಂಖ್ಯೆ, ನಿಬಂಧನೆ, ಆ ನಿಬಂಧನೆಗೆ ಯಾವ ರೀತಿಯ ನಕ್ಷೆ ರೂಪ ಇರುತ್ತೆ, ಆ ನಕ್ಷೆ ಹೇಗಿರುತ್ತೆ, ಅದಕ್ಕೆ ಪರಿಹಾರ ಹೇಗಿರುತ್ತೆ, ಕೊನೆಯಲ್ಲಿ ಅದು ಸ್ಥಿರ ಜೋಡಿಯಾಗಿದೆಯೋ ಅಥವಾ ಅಸ್ಥಿರ ಜೋಡಿಯಾಗಿದೆಯೋ ಅಂತಲೂ ಹೇಳ್ಬೋದು. ಸಾಮಾನ್ಯವಾಗಿ ಈ ಕೋಷ್ಟಕಕ್ಕೆ ಸಂಬಂಧಪಟ್ಟಂಗೆ 1 ಅಂಕದ ಅಥವಾ 2 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡ್ಬೋದು. ಮೊದಲನೇ ವಾಕ್ಯದಲ್ಲಿ ನೋಡೋದಾದರೆ ಮೊದಲನೇ ಪಾಯಿಂಟಲ್ಲಿ ನಿಬಂಧನೆ, ನಾವಿಲ್ಲಿ ಆಗ್ತಕ್ಕಂಥ ನಿಬಂಧನೆ ಯಾವುದಕ್ಕೆ ಆಧಾರವಾಗಿರುತ್ತೆ ಅಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ನಮಗೆ A1 B1 C1 ಮೊದಲನೇ ಸಮೀಕರಣದಲ್ಲಿ, ಹಾಗೆಯೇ ಎರಡನೇ ಸಮೀಕರಣದಲ್ಲಿ A2 B2 C2 ಬೆಲೆಗಳನ್ನು ಗುರುತಿಸೋದು ಬರುತ್ತೆ ನಮಗೆ. ಆ ಬೆಲೆಗಳನ್ನು ಗುರುತಿಸಿ A1 ಮತ್ತು A2 ಅವೆರಡಕ್ಕೆ ಅನುಪಾತವನ್ನು ತಗೋಬೇಕು. ಹಾಗೆಯೇ B1 B2ಗೆ ಅನುಪಾತವನ್ನು ತಗೊಳ್ಳಿ. ಹಾಗೆಯೇ C1 C2ಗೂ ಅನುಪಾತವನ್ನು ಕಂಡುಹಿಡ್ಕೋಬೇಕು. ಈ ಮೂರು ಅನುಪಾತಗಳ ಆಧಾರದ ಮೇಲೆ ನಕ್ಷೆಯ ರೂಪ ಹೇಗೆ, ನಕ್ಷೆ ಹೇಗಿರುತ್ತೆ, ಪರಿಹಾರ ಏನು ಬರುತ್ತೆ ಅಂತ ನಾವೇ ನಿರ್ಧಾರ ಮಾಡ್ಬೋದು. ನೋಡ್ತಾ ಹೋಗೋಣ ಹೇಗೆ ಅಂತ. ಮೊದಲನೇ ನಿಬಂಧನೆಯಲ್ಲಿ ಒಂದು ವೇಳೆ A1/A2 ಅಂತಕ್ಕಂಥ ಅನುಪಾತ B1/B2 ಅನುಪಾತಕ್ಕೆ ಸಮ ಇಲ್ಲ, ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಮಗೆ. ಉದಾಹರಣೆಗೆ A1/A2 ಅನುಪಾತ 1/2 ಬಂದಿದೆ. B1/B2 3/5 ಬಂದರೆ ಅನುಪಾತ ಒಂದೇ ಇದೆಯಾ ಅಲ್ಲಿ? ಇಲ್ಲ. ಅಂದರೆ ಆ ಅನುಪಾತಗಳು ಸಮ ಇಲ್ಲ ಅಂತ ಬರುತ್ತೆ. ಸಮ ಇಲ್ಲ ಅಂತಂದಾಗ ನಮಗೆ ನಕ್ಷೆಯ ರೂಪ ಪರಸ್ಪರ ಛೇದಿಸುವ ಸರಳ ರೇಖೆಗಳನ್ನು ಕೊಡುತ್ತೆ. ಆ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಸ್ಪರ ಛೇದಿಸುವ ಸರಳ ರೇಖೆಗಳನ್ನು ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ನಕ್ಷೆನೇ ಹಾಕಲಿಲ್ಲ, ಆ ಅನುಪಾತಗಳನ್ನು ಕಂಡಿಡ್ಕೊಂಡ್ವಿ.
ಅನುಪಾತಗಳನ್ನು ಕಂಡಿಡ್ಕೊಂಡು ಅದರ ಆಧಾರದ ಮೇಲೆ ನಕ್ಷೆ ಹೇಗಿದೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಈ ರೀತಿಯ ನಿಬಂಧನೆಗೆ ಛೇದಿಸುವ ಸರಳ ರೇಖೆಗಳು ಸಿಗ್ತಾ ಇದೆ. ಪರಸ್ಪರ ಛೇದಿಸ್ತಾ ಇದೆ ಅಂತಂದರೆ ಅದರ ಗ್ರಾಫ್ ಯಾವ ರೀತಿ ಬರುತ್ತೆ ಅಂದರೆ ಪರಸ್ಪರ ಛೇದಿಸುವ ಎರಡು ರೇಖೆಗಳು ಎರಡು ಬಣ್ಣಗಳಲ್ಲಿ ಕಾಣ್ಬೋದು ನಾವಲ್ಲಿ. ಒಂದೇ ಒಂದು ಸಾಮಾನ್ಯ ಬಿಂದು ಇದೆ ಎರಡೂ ರೇಖೆಗಳಿಗೆ ಸಂಬಂಧಪಟ್ಟ ಹಾಗೆ. ಒಂದೇ ಬಿಂದು ಇರೋದ್ರಿಂದ ಅದಕ್ಕೆ ಒಂದೇ ಒಂದು ಪರಿಹಾರ ಇದೆ. ಅದನ್ನು ನಾವು ಅನನ್ಯ ಪರಿಹಾರ ಅಂತ ಹೇಳ್ತೇವೆ. ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಅನನ್ಯ ಪರಿಹಾರವನ್ನು ಹೊಂದಿದೆ. ಪರಿಹಾರ ಇದೆ, ಪರಿಹಾರ ಬರ್ತಾ ಇದೆ ಅಂದರೆ ಅಂತಹ ಜೋಡಿಯನ್ನು ಸ್ಥಿರ ಜೋಡಿ ಅಂತ ಹೇಳ್ತೀವಿ. ಆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸ್ಥಿರ ಜೋಡಿ ಅಂತ ಕರಿತೀವಿ. ಎರಡನೇ ಪಾಯಿಂಟನ್ನು ನೋಡೋಣ. ಎರಡನೇ ಪಾಯಿಂಟಲ್ಲಿ A1/A2 ಕಂಡಿಡ್ಕೊಂಡ್ವಿ. ಅದು B1/B2 ಸಮ ಇದೆ. ಎರಡನೇ ಅನುಪಾತಕ್ಕೆ ಸಮ ಬರ್ತಾ ಇದೆ. ಆದರೆ ಮೂರನೇ ಅನುಪಾತ C1/C2 ಸಮ ಇಲ್ಲ. ಅಲ್ಲಿ ಮೊದಲನೇ ಅನುಪಾತ ಎರಡನೇ ಅನುಪಾತಕ್ಕೆ ಸಮ ಇದೆ, ಮೂರನೇ ಅನುಪಾತಕ್ಕೆ ಸಮವಿಲ್ಲ ಅಂತ ಬಂದರೆ ನಕ್ಷೆ ಹೇಗಿರುತ್ತೆ ಅಂದರೆ ಪರಸ್ಪರ ಸಮಾಂತರವಾಗಿರುವ ಸರಳ ರೇಖೆಗಳನ್ನು ಪಡಿಬೋದು ನಾವು. ಈ ಮೂರು ಅನುಪಾತಗಳಲ್ಲಿ ಮೊದಲೆರಡು ಅನುಪಾತ ಸಮ ಇದೆ, A1/A2 = B1/B2. ಆದರೆ C1/C2 ಅನುಪಾತ ಬೇರೆ ಆಗಿದೆ ಅಂದರೆ ನಮಗೆ ಸಿಗ್ತಕ್ಕಂಥ ನಕ್ಷೆ ಪರಸ್ಪರ ಸಮಾಂತರ ಸರಳ ರೇಖೆಗಳ ನಕ್ಷೆ ಸಿಗುತ್ತೆ. ಚಿತ್ರದಲ್ಲಿ ನೋಡೋದಾದರೆ ಈ ರೀತಿ ಪರಸ್ಪರ ಸಮಾಂತರವಾಗಿರುವ ಎರಡು ರೇಖೆಗಳನ್ನು ಕಾಣ್ಬೋದು. ಯಾವುದೇ ಕಾರಣಕ್ಕೂ ಆ ಎರಡೂ ರೇಖೆಗಳು ಪರಸ್ಪರ ಮೀಟ್ ಆಗೋದೇ ಇಲ್ಲ, ಸೇರೋದೇ ಇಲ್ಲ ಅಂತ ನಮಗೆ ಗೊತ್ತು. ಹಾಗಾದರೆ ಪರಿಹಾರ ಇದೆಯಾ? ಅದಕ್ಕೆ ಯಾವುದೇ ಪರಿಹಾರ ಇಲ್ಲ. ಈ ರೀತಿಯ ಜೋಡಿಗೆ ಯಾವುದೇ ಪರಿಹಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯತೆಯೇ ಇಲ್ಲ. ಪರಿಹಾರನ ಸಿಗೋದಿಲ್ಲ. ಪರಿಹಾರ ಸಿಗೋದಿಲ್ಲ ಅಂದರೆ ಅಂತಹ ಜೋಡಿಯನ್ನು ನಾವು ಅಸ್ಥಿರ ಜೋಡಿ ಅಂತ ಹೇಳ್ತೀವಿ. ಪರಿಹಾರ ಸಿಗದೇ ಇದ್ದರೆ ಆ ಜೋಡಿಗೆ ಅಸ್ಥಿರ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂತ ಕರಿತೇವೆ. ಹಾಗೆ ನಾವು ಮೂರನೇ ಪಾಯಿಂಟಲ್ಲಿ ಗಮನಿಸ್ತಿದ್ದೀವಿ. ಮೂರನೇ ಪಾಯಿಂಟಲ್ಲಿ A1/A2 ಅನುಪಾತ B1/B2 ಅನುಪಾತಕ್ಕೆ ಸಮ ಇದೆ. ಅದರ ಜೊತೆಗೆ C1/C2 ಅನುಪಾತಕ್ಕೂ ಸಮ ಕಾಣ್ತಾ ಇದೆ. ಮೂರು ಅನುಪಾತಗಳು ಪರಸ್ಪರ ಸಮನಾಗಿ ಕಾಣಿಸ್ತಾ ಇದ್ದಾವೆ. ನಮಗೆ ಬೆಲೆ ಒಂದೇ ಬರ್ತಾ ಇದೆ. ಈ ರೀತಿಯಾಗಿ ಒಂದೇ ಬೆಲೆ ಬರ್ತಾ ಇದೆ ಅಂದರೆ ಆ ರೇಖಾತ್ಮಕ ಸಮೀಕರಣಗಳ ಜೋಡಿಯ ನಕ್ಷೆ ಪರಸ್ಪರ ಐಕ್ಯಗೊಂಡ ಸರಳ ರೇಖೆಗಳನ್ನು ಕೊಡುತ್ತೆ. ರೇಖೆಗಳು ಪರಸ್ಪರ ಐಕ್ಯಗೊಂಡಿವೆ ಅಂತ ಹೇಳ್ತೇವೆ. ಜೊತೆಗೆ ಪರಸ್ಪರ ಐಕ್ಯಗೊಂಡಿರ್ತಕ್ಕಂಥ ಸಮೀಕರಣದ ಜೋಡಿ ಯಾವ ರೀತಿಯ ನಕ್ಷೆಯನ್ನು ಕೊಡುತ್ತೆ ನೋಡಿ. ಒಂದ್ರ ಮೇಲೊಂದು ರೇಖೆ ಇದೆ. ಒಂದ್ರ ಮೇಲೊಂದು ರೇಖೆ ಇದೆ ಅಂತಂದರೆ ಅವೆರಡರ ರೇಖೆ ಮಧ್ಯೆ ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳನ್ನು ಕಾಣ್ತೇವೆ. ಅಪರಿಮಿತ ಸಂಖ್ಯೆಯ ಸಾಮಾನ್ಯ ಬಿಂದುಗಳು ಇದೆ ಅಂದರೆ ಪರಿಹಾರ ಎಷ್ಟಿರ್ಬೋದು? ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಕೊಡುತ್ತೆ ಆ ಜೋಡಿ. ಪರಿಹಾರ ಬರ್ತಾ ಇದೆ ಅಂದರೆ ಏನಂತ ಹೇಳ್ಬೋದು ಹೇಳಿ? ಆ ಜೋಡಿಗೆ ನಾವು ಮತ್ತೆ ಅದು ಸ್ಥಿರ ಜೋಡಿ ಅಂತ ಹೇಳ್ತೀವಿ. ಆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸ್ಥಿರ ಜೋಡಿ ಅಂತ ಕರಿತೇವೆ. ಈ ಮೂರೂ ನಿಬಂಧನೆಗಳ ಆಧಾರದ ಮೇಲೆ ನಾವು ನಕ್ಷೆ ಹಾಕದೇನೆ ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ಜೋಡಿ ಸ್ಥಿರ ಅಥವಾ ಅಸ್ಥಿರ ಅಂತಲೂ ಹೇಳ್ಬೋದು. ಯಾವ ರೀತಿಯ ಪರಿಹಾರವನ್ನು ಕೊಡುತ್ತೆ, ನಕ್ಷೆಯ ರೂಪ ಹೇಗಿರುತ್ತೆ ಅಂತ ಬರಿಬೋದಲ್ವಾ? ಸುಲಭ ಇದೆ ಅನಿಸುತ್ತಾ? ಯೋಚನೆ ಮಾಡಿ ನೋಡೋಣ. ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ನಿಬಂಧನೆ. ಈ ಮೂರೂ ನಿಬಂಧನೆಗಳನ್ನು ಸರಿಯಾಗಿ ಜ್ಞಾಪಕ ಇಟ್ಕೊಂಡ್ರೆ ನಕ್ಷೆಯ ರೂಪ ಹೇಗಿರುತ್ತೆ, ಅದರ ಗ್ರಾಫ್ ಹೇಗೆ ಬರುತ್ತೆ, ಪರಿಹಾರ ಏನು, ಸ್ಥಿರ ಜೋಡಿಯ ಅಥವಾ ಅಸ್ಥಿರ ಜೋಡಿಯ ಅಂತ ನೀವೇ ನಿರ್ಧಾರ ಮಾಡ್ಬೋದು. ಈಗ ಒಂದು ಜೋಡಿಯನ್ನು ಕೊಟ್ಟು ಅದು ಎಂಥ ನಕ್ಷೆಯನ್ನು ಕೊಡುತ್ತೆ ಅಂತ ಹೇಳ್ಬೋದಾ? ಅದಕ್ಕೆ ಪರಿಹಾರ ಹೇಗಿದೆ ಅಂತಲೂ ಹೇಳ್ಬೋದಾ? ಯಾವುದರ ಆಧಾರದ ಮೇಲೆ ಹೇಳ್ತೀರಿ? ಆ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ನೀವು ಮೊದಲು ಮಾಡಬೇಕಾಗಿರೋ ಕೆಲಸ ಏನು? A1 ಬೆಲೆ, B1 ಬೆಲೆ, C1 ಬೆಲೆಯನ್ನು ಬರ್ಕೋಬೇಕು. A2 ಬೆಲೆ, B2 ಬೆಲೆ ಹಾಗೆ C2 ಬೆಲೆಗಳನ್ನು ಬರ್ಕೋಬೇಕು. ಆದರ್ಶ ರೂಪದಲ್ಲಿ ಇದೆಯಾ ಆ ಜೋಡಿ ಅಂತ ಗಮನಿಸಿ. ಅದರ ಆಧಾರದ ಮೇಲೆ A1, B1, C1, A2, B2, C2 ಬೆಲೆಗಳನ್ನು ಸರಿಯಾಗಿ ಬರ್ಕೊಳ್ಳೋದು ಬರಬೇಕು. ಈ ರೀತಿ ಬರ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ನೀವು ಅದಕ್ಕೆ ನಕ್ಷೆ ಹಾಕದೇನೆ ಯಾವ ರೀತಿಯ ನಕ್ಷೆ ಇದೆ ಅಂತ ಹೇಳ್ಬೋದು. ಅದಕ್ಕೆ ಪರಿಹಾರ ಎಂತಹ ಪರಿಹಾರವನ್ನು ಕಂಡುಹಿಡ್ಕೋಬೋದು ಅಂತಲೂ ಹೇಳ್ಬೋದು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗೋಣವಾ? ನೋಡೋಣ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತಂದ್ಬಿಟ್ಟು. ಇಲ್ಲೊಂದು ಲೆಕ್ಕ ಇದೆ. ಒಂದು ಲೆಕ್ಕ 5x - 4y + 8 = 0, 7x + 6y - 9 = 0. ಈ ರೇಖಾತ್ಮಕ ಸಮೀಕರಣಗಳ ನಕ್ಷೆಯ ರೂಪ ಹೇಗಿದೆ ಅಂತ ಹೇಳಬೇಕು. ಜೊತೆಗೆ ಪರಿಹಾರ ಹೇಗಿದೆ ಅಂತಲೂ ಕಂಡುಹಿಡ್ಕೋಬೇಕು. ಹಾಗೆಯೇ ಆ ಜೋಡಿ ಸ್ಥಿರ ಜೋಡಿಯ ಅಥವಾ ಅಸ್ಥಿರ ಜೋಡಿಯ ಅನ್ನೋದನ್ನು ಬರೀಬೇಕು. ಮೊದಲು ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ ಕೊಟ್ಟಿರೋ ರೇಖಾತ್ಮಕ ಸಮೀಕರಣಗಳ ಜೋಡಿ ಆದರ್ಶ ರೂಪದಲ್ಲಿ ಇದೆಯಾ ಚೆಕ್ ಮಾಡ್ಕೊಳ್ಳಿ.
ಗೊತ್ತಾಗುತ್ತಲ್ವಾ? ಆದರ್ಶ ರೂಪ ಏನು ಹೇಳುತ್ತೆ ಅಂತ ಗೊತ್ತಿದೆ ನಿಮಗೆ. ಏನು ಹೇಳುತ್ತೆ ಆದರ್ಶ ರೂಪ? a1x ಪ್ಲಸ್ b1y ಪ್ಲಸ್ c1 = 0. ಮತ್ತು ಎರಡನೇ ಸಮೀಕರಣ a2x ಪ್ಲಸ್ b2y ಪ್ಲಸ್ c2 = 0. ಇವೆರಡು ಆದರ್ಶ ರೂಪ, ಸಾಮಾನ್ಯ ರೂಪ. ಇದ್ರ ಪ್ರಕಾರ ಇದೆಯಲ್ವ ಎರಡು ಜೋಡಿ? ಹೇಗಿರಬೇಕು? ಬಲಭಾಗ 0 ಆಗಿರಬೇಕು, 3 ಪದಗಳು ಎಡಭಾಗದಲ್ಲಿರಬೇಕು. ಆ ರೀತಿ ಇದೆ ಅಂತಂದರೆ ಆದರ್ಶ ರೂಪದಲ್ಲಿ ಇದೆ ಅಂತ ಅರ್ಥ. ಹೋಲಿಕೆ ಮಾಡಿ ಎರಡನ್ನೂ. ಇಲ್ಲಿ ಎಕ್ಸ್ನ ಸಹಗುಣಕ ಏನಿದೆ ಅದು a1 ಬೆಲೆಯನ್ನು ಕೊಡುತ್ತೆ. ಎಕ್ಸ್ನ ಮುಂದೆ ಇರ್ತಕ್ಕಂಥ ಸಂಖ್ಯೆ a1 ಬೆಲೆ ಆಗಿರುತ್ತೆ. ವೈ ಮುಂದೆ ಇರ್ತಕ್ಕಂಥ ಸಂಖ್ಯೆ b1 ಬೆಲೆ ಆಗಿರುತ್ತೆ. ಹಾಗೆ ಸ್ಥಿರಾಂಕ ಇರುತ್ತೆ ಮೊದಲನೇ ಸಮೀಕರಣದಲ್ಲಿ, ಅದು c1 ಬೆಲೆ ಆಗಿರುತ್ತೆ. ಎರಡನೇ ಸಮೀಕರಣವನ್ನು ಆದರ್ಶ ರೂಪದ ಜೊತೆ ಹೋಲಿಕೆ ಮಾಡಿ a2 ಬೆಲೆ, b2 ಬೆಲೆ, c2 ಬೆಲೆ ಸಿಗುತ್ತೆ. ಬರ್ಕೊಳ್ಳೋಣವಾ? ಬರೀರಿ ನೋಡೋಣ ನೀವೇ. a1 ಬೆಲೆ ಎಷ್ಟು ಇಲ್ಲಿ? 5. b1 ಬೆಲೆ -4, c1 ಬೆಲೆ 8. ಎರಡನೇ ಸಮೀಕರಣಕ್ಕೆ ಹೋಗಿ. ಎರಡನೇ ಸಮೀಕರಣದಲ್ಲಿ ನಮಗೆ a2 ಬೆಲೆ 7, b2 ಬೆಲೆ 6 ಇದೆ, c2 ಬೆಲೆ -9 ಇದೆ. ಈ 6 ಬೆಲೆಗಳನ್ನು ಬರ್ಕೊಂಡಿದ್ದೀವಿ. ಸರಿಯಾಗಿ ಬರ್ಕೋಬೇಕು, ಚಿಹ್ನೆ ಸಮೇತ. ಬರ್ಕೊಂಡಿದ್ದಾದಮೇಲೆ ನಾವು ಒಂದೊಂದೇ ಅನುಪಾತವನ್ನು ಚೆಕ್ ಮಾಡ್ತಾ ಬರ್ತೀವಿ. ಮೊದಲನೇ ಅನುಪಾತ ಯಾವುದು? a1/a2 ಅನುಪಾತವನ್ನು ಕಂಡುಹಿಡ್ಕೋಬೇಕು. ಈಗ ನಾವು ಮೊದಲನೇ ಅನುಪಾತ a1/a2 ಕಂಡುಹಿಡ್ಕೊಳ್ಳೋಣ. a1/a2 = 5/7 ಬರ್ತಾ ಇದೆ. ಮತ್ತೆ ಅದನ್ನು ಸುಲಭೀಕರಿಸೋಕ್ಕೆ ಸಾಧ್ಯ ಇಲ್ಲ, ಅದು ಹಾಗೆ ಇರಲಿ. ಎರಡನೇ ಅನುಪಾತ ಯಾವುದು? b1/b2. ಅದನ್ನು ಬರ್ಕೊಳ್ಳಿ. b1/b2 ಬೆಲೆ -4/6 ಅಂತ ಬಂದಿದೆ. ಮತ್ತು ಸಂಕ್ಷೇಪಿಸ್ಬೋದು, ಸುಲಭೀಕರಿಸಿದ್ರೆ 2ರಿಂದ ಭಾಗಿಸ್ಬೋದು. 2 ಅಂಕೆಗಳನ್ನು ಭಾಗಿಸಿದ್ರೆ -2/3 ಅಂತ ಬರುತ್ತೆ. ಇಲ್ಲಿ ಹೋಲಿಕೆ ಮಾಡಿ ಎರಡು ಅನುಪಾತ. ಈ ಅನುಪಾತದ ಮೊದಲನೇ ಅನುಪಾತದ ಬೆಲೆ a1/a2 ಅನ್ನೋದು b1/b2 ಅನುಪಾತದ ಬೆಲೆಗೆ ಸಮ ಇದೆಯಾ? ಯೋಚನೆ ಮಾಡಿ. ಸಮ ಇಲ್ಲ. ನಾವು ಇಲ್ಲೇ ಸಮ ಇಲ್ಲ ಅಂತ ನಿರ್ಧಾರಕ್ಕೆ ಬಂದಮೇಲೆ c1/c2 ಅನುಪಾತ ಕಂಡುಹಿಡಿತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಇಲ್ಲಿ ನೀವು c1/c2 ಅನುಪಾತ ಕಂಡುಹಿಡಿಯೋದು ಬೇಕಿಲ್ಲ. ಯಾವ ಸಮಸ್ಯೆಯಲ್ಲಿ a1/a2 ಅನುಪಾತ b1/b2 ಅನುಪಾತಕ್ಕೆ ಸಮ ಇರೋದಿಲ್ವೋ ಅಂಥ ಸಂದರ್ಭದಲ್ಲಿ c1/c2 ಅನುಪಾತದ ಬೆಲೆಯ ಅವಶ್ಯಕತೆ ಇಲ್ಲ. ನಾವು ಈ ಒಂದು ಎರಡು ಅನುಪಾತಗಳು ಸಮ ಇಲ್ಲದೇ ಇರೋದ್ರಿಂದ a1/a2 ≠ b1/b2 ಅಂತ ಬರುತ್ತೆ. ಈಗ ಕೋಷ್ಟಕವನ್ನು ಜ್ಞಾಪಿಸ್ಕೊಳ್ಳಿ, ಹಿಂದೆ ಚರ್ಚೆ ಮಾಡಿದ್ವಲ್ವಾ? ಎಷ್ಟನೇ ಪಾಯಿಂಟ್ ಹೇಳಿ ನೋಡೋಣ. ಇದು a1/a2 ≠ b1/b2 ಅಂದರೆ ಯಾವ ಪಾಯಿಂಟು? ಕೋಷ್ಟಕದಲ್ಲಿ 3 ಪಾಯಿಂಟ್ಗಳಲ್ಲಿ. ವೆರಿ ಗುಡ್, ಇದು ಮೊದಲನೇ ಪಾಯಿಂಟು. ಹಾಗಾಗಿ a1/a2 ≠ b1/b2 ಆ ಎರಡು ಅನುಪಾತಗಳು ಸಮ ಇಲ್ಲ. ಸಮ ಇಲ್ಲ ಅಂದಮೇಲೆ ನಕ್ಷೆ ಹೇಗಿರುತ್ತೆ ಹೇಳಿ? ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಸ್ಪರ ಛೇದಿಸ್ತಕ್ಕಂಥ ರೇಖೆಗಳನ್ನು ಉಂಟು ಮಾಡುತ್ತೆ. ಪರಸ್ಪರ ರೇಖೆಗಳು ಛೇದಿಸ್ತಾ ಇದ್ದಾವೆ ಅಂದರೆ ಎಷ್ಟು ಛೇದಕ ಬಿಂದು ಇರುತ್ತೆ ಅವೆರಡರ ಮಧ್ಯೆ? ಒಂದೇ ಒಂದು ಛೇದಕ ಬಿಂದು ಇರುತ್ತೆ. ಆದ್ದರಿಂದ ಒಂದೇ ಒಂದು ಪರಿಹಾರವನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಅಂತಹ ಪರಿಹಾರವನ್ನು ನಾವು ಅನನ್ಯ ಪರಿಹಾರ ಅಂತ ಹೇಳ್ತೀವಿ. ಪರಿಹಾರ ಉಂಟಾಗ್ತಾ ಇದೆ ಅಂದರೆ ಅವು ಸ್ಥಿರ ಜೋಡಿ ಆಗಿದೆ ಅಂತ ಅರ್ಥ ಕೊಡುತ್ತೆ. ಈ ರೀತಿಯ ಜೋಡಿಯನ್ನು ನಾವು ಸ್ಥಿರ ಜೋಡಿ ಅಂತ ಕರಿತೀವಿ. ಅರ್ಥ ಆಗಿದೆ ಅಲ್ವಾ? ಎರಡು ಸಮೀಕರಣ ಕೊಟ್ಟಿದ್ರು. ಆ ಎರಡು ಸಮೀಕರಣ ಫಸ್ಟ್ ಏನು ಮಾಡಿದ್ವಿ ನಾವು? ಆದರ್ಶ ರೂಪದಲ್ಲಿ ಬರ್ಕೊಂಡ್ವಿ. ಅವರೇ ಕೊಟ್ಟಿದ್ರು ಆದರ್ಶ ರೂಪದಲ್ಲಿ. ಅದನ್ನು ಹೋಲಿಕೆ ಮಾಡಿದ್ವಿ ಆದರ್ಶ ರೂಪದ ಜೊತೆ. ಹೋಲಿಕೆ ಮಾಡಿದಾಗ ನಮಗೆ 6 ಬೆಲೆಗಳು ಸಿಕ್ಕಿದ್ವು. a1 b1 c1, a2 b2 c2. 6 ಬೆಲೆಗಳನ್ನು ಸರಿಯಾದ ರೀತಿ ಬರ್ಕೊಂಡು ಆದಮೇಲೆ ಅನುಪಾತವನ್ನು ಕಂಡುಹಿಡ್ಕೊಂಡ್ವಿ. a1/a2 ಅನುಪಾತ 5/7 ಬಂತು. ಹಾಗೆಯೇ b1/b2 ಅನುಪಾತ ಕಂಡುಹಿಡ್ಕೊಂಡ್ವಿ, ಅದು -2/3 ಬಂತು. ಎರಡು ಅನುಪಾತಗಳು ಸಮ ಇಲ್ಲ. ಸಮ ಇಲ್ಲ ಅಂದರೆ ಮೊದಲನೇ ಪಾಯಿಂಟ್ನ ಆಧಾರದ ಮೇಲೆ ನಾವು ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಸ್ಪರ ಛೇದಿಸ್ತಾ ಇದೆ ಅಂತ ಹೇಳಿದ್ವಿ. ಛೇದಿಸೋದ್ರಿಂದ ಒಂದೇ ಒಂದು ಸಾಮಾನ್ಯ ಬಿಂದು ಇರುತ್ತೆ. ಆದ್ದರಿಂದ ಅದಕ್ಕೆ ಅನನ್ಯ ಪರಿಹಾರವಿದೆ ಅಂತ ಹೇಳಿ ಇದು ಸ್ಥಿರ ಜೋಡಿಯಾಗಿದೆ ಅಂತ ಬರೀಬೋದು. ಈ ರೀತಿಯ ಪ್ರಶ್ನೆ ಉತ್ತರಿಸ್ಬೋದಲ್ವಾ? ಇದೇ ಹೆಡ್ಡಿಂಗಲ್ಲಿ ಇದೇ ರೀತಿಯಲ್ಲಿ ಬೇರೆ ರೀತಿಯ ಲೆಕ್ಕಗಳನ್ನು ಯಾವ ರೀತಿ ಮಾಡಬಹುದು ಅಂತ ನೋಡ್ತಾ ಹೋಗೋಣ. ರೆಡಿ ಇದ್ದೀರಿ ಅಲ್ವಾ? ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿ. ಇಲ್ಲಿ ಪ್ರಶ್ನೆ ಹೀಗಿದೆ: ಕೆನ ಯಾವ ಬೆಲೆಗೆ 2x + 3y = 5 ಮತ್ತು 4x + ky = 8 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರವಾಗಿದೆ. ನಾವಲ್ಲಿ ಕೆ ಬೆಲೆ ಯಾವ ಬೆಲೆಯನ್ನು ಕೊಟ್ಟರೆ ಆ ಎರಡು ಸಮೀಕರಣಗಳು
ಸಮಾಂತರವಾಗಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳ ನಕ್ಷೆಯನ್ನು ಉಂಟು ಮಾಡುತ್ತೆ ಅಂತ ನಾವು ಹೇಳಬೇಕು. ಈ ಒಂದು ಬಹು ಆಯ್ಕೆ ಪ್ರಶ್ನೆಗೆ ಅವರೇ ಪರ್ಯಾಯಗಳನ್ನು ಕೊಟ್ಟಿದ್ದಾರೆ. ಮಕ್ಕಳೇ, ಹಿಂದಿನ ಲೆಕ್ಕದಲ್ಲಿ ನೀವು ಅನುಪಾತವನ್ನು ಕಂಡಿಡ್ಕೊಂಡು ನಿಬಂಧನೆಯನ್ನು ಹಾಕಿದ್ವಿ. ಇಲ್ಲಿ ಕೆ ಬೆಲೆ ಕಂಡುಹಿಡಿಯಿರಿ ಈ ರೀತಿಯ ಲೆಕ್ಕಗಳಿಗೆ ಮೊದಲೇ ನಾವು ನಿಬಂಧನೆಯನ್ನು ತಗೋಬೇಕು. ಅನುಪಾತ ಕಂಡುಹಿಡಿಯೋದು ಬೇಕಿಲ್ಲ. ಇಲ್ಲಿ ಫಸ್ಟೇ ನಿಬಂಧನೆಯನ್ನು ತಗೊಳ್ಳಿ. ಯಾವುದರ ಆಧಾರದಲ್ಲಿ ನಿಬಂಧನೆ ತಗೋತೀವಿ? ಆ ಲೆಕ್ಕದಲ್ಲಿ ಒಂದು ಪದ ಇದೆ ನೋಡಿ, ಜೋಡಿಯು ಸಮಾಂತರವಾಗಿದೆ. ಸಮಾಂತರ ಜೋಡಿಯ ನಕ್ಷೆಯನ್ನು ಉಂಟು ಮಾಡ್ತಾ ಇದೆ, ಸಮಾಂತರ ರೇಖೆಗಳನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ ಅವರೇ. ಸಮಾಂತರ ಸರಳ ರೇಖೆಗಳನ್ನು ಉಂಟು ಮಾಡ್ತಾ ಇದೆ ಅಂದರೆ ಕೋಷ್ಟಕದ 2ನೇ ಪಾಯಿಂಟ್ ನೋಡಿ ಏನಿದೆ, ಪರಸ್ಪರ ಸಮಾಂತರವಾಗಿದೆ ರೇಖೆಗಳು ಅಂತಂದರೆ ಮೊದಲ ಅನುಪಾತ 2ನೇ ಅನುಪಾತಕ್ಕೆ ಸಮ ಇದೆ, ಆದರೆ 3ನೇ ಅನುಪಾತಕ್ಕೆ ಸಮ ಇಲ್ಲ. ಅದು ನಿಬಂಧನೆ ಈ ರೀತಿ ಬರ್ಕೋಬೋದು ನಾವು. ನಿಬಂಧನೆಗೂ ಮುಂಚೆ ಆ ಬೆಲೆಗಳನ್ನು ಬರ್ಕೊಳ್ಳಿ. ಏನು 2 ಸಮೀಕರಣ ಕೊಟ್ಟಿದ್ದಾರಲ್ವ, ಆ 2 ಸಮೀಕರಣಗಳ ಆಧಾರದ ಮೇಲೆ ನಾವು A1 B1 C1 ಬೆಲೆ ಹಾಗೆ A2 B2 C2 ಬೆಲೆಗಳನ್ನು ಬರ್ಕೋತೀವಿ. A1 ಬೆಲೆ 2, B1 ಬೆಲೆ 3, C1 ಬೆಲೆ -5 ಆದರ್ಶ ರೂಪಕ್ಕೆ ತೊಗೊಂಡು ಬಂದರೆ C1 ಬೆಲೆ -5 ಅಂತ ಬರುತ್ತೆ. ಅಂದರೆ ಬಲಭಾಗದಲ್ಲಿರೋ 5ಅನ್ನು ಎಡಭಾಗಕ್ಕೆ ತೊಗೊಂಡ್ಬರಬೇಕು, ಬಲಭಾಗ 0 ಮಾಡ್ಕೋಬೇಕು. ಆಗ ನಮಗೆ C1 ಬೆಲೆ -5 ಅಂತ ಬರುತ್ತೆ. ಹಾಗೆಯೇ A2 ಬೆಲೆ 4, B2 ಬೆಲೆ K ಅಂತ ಇದೆ, ಅದನ್ನು ಹಾಗೆ ಬರ್ಕೊಳ್ಳಿ. C2 ಬೆಲೆ ಬಲಭಾಗದಲ್ಲಿರೋ 8ಅನ್ನು ಎಡಭಾಗಕ್ಕೆ ತೊಗೊಂಬಂದರೆ ಅದು -8 ಅಂತ ಕೊಡುತ್ತೆ. ಒಟ್ಟು 6 ಬೆಲೆಗಳನ್ನು ಬರ್ಕೊಂಡಿದ್ದೀವಿ. ಈಗ ನಿಬಂಧನೆಯನ್ನು ಹಾಕೋಣ. ರೇಖೆಗಳು ಪರಸ್ಪರ ಸಮಾಂತರವಾಗಿದೆ ಅಂತ ಹೇಳಿರೋದ್ರಿಂದ ನಿಬಂಧನೆ ಏನು ಹೇಳುತ್ತೆ ಅಂದರೆ ಮೊದಲ 2 ಅನುಪಾತ 3ನೇ ಅನುಪಾತಕ್ಕೆ ಸಮ ಇಲ್ಲ. A1/A2 = B1/B2 ಬಟ್ ನಾಟ್ ಈಕ್ವಲ್ ಟು C1/C2 ಅಂತ ಹೇಳ್ತಾ ಇದೆ. ಈ ಒಂದು ನಿಬಂಧನೆಗೆ ಬೆಲೆಗಳನ್ನು ಹಾಕಿ. ಏನು? A1/A2 ಅಂದರೆ 2/4, B1/B2 ಅಂದರೆ 3/K, C1/C2 ಅಂದರೆ -5/-8 ಅಂತ ಬರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ಕೆ ಬೆಲೆ 2ನೇ ಭಾಗದಲ್ಲಿದೆ. ಹಾಗಾಗಿ ನಾವು ಮೊದಲನೇ ಭಾಗ ಮತ್ತು 2ನೇ ಭಾಗವನ್ನು ಮಾತ್ರ ತಗೊಂಡು ಅವೆರಡನ್ನು ಸಮ ಮಾಡ್ಕೋತೀವಿ. ಯಾಕೆ ಸಮ ಇದೆ ಅದು ಮೊದಲೇ. 2 ಭಾಗಗಳನ್ನು ತೊಗೊಂಡ್ವಿ. ಮುಂದಕ್ಕೆ ನಿಮಗೆ ಗೊತ್ತಿದೆ, ಯೋಚನೆ ಮಾಡಿ ಏನು ಮಾಡ್ಬೋದು ಈ ಹಂತದಲ್ಲಿ. ಈ ರೀತಿ ಭಿನ್ನರಾಶಿ ರೂಪ ಇದೆ ಅಂತಂದರೆ ನೀವು ಯಾವ ರೀತಿ ಬಿಡಿಸ್ತೀರಿ ಲೆಕ್ಕಗಳನ್ನು? ಕರೆಕ್ಟ್, ಓರೆ ಗುಣಾಕಾರ ಮಾಡಬೇಕು. ಓರೆ ಗುಣಾಕಾರ ಮಾಡಿ. ಕೆ ಮತ್ತು 2ನ್ನ ಗುಣಿಸಿ, 4 ಮತ್ತು 3ನ್ನ ಗುಣಿಸಿ. ಎಷ್ಟು ಬರುತ್ತೆ? 2K = 12. 2K = 12 ಅಂತ ಬಂದಿದೆಯಲ್ವಾ? ನಮಗೆ ಕೆ ಬೆಲೆ ಮಾತ್ರ ಬೇಕು. ಹಾಗಾದರೆ 2ನ್ನ ಆ ಕಡೆ ವರ್ಗಾಯಿಸಿ. ಅದನ್ನು ವರ್ಗಾಯಿಸಿದ್ರೆ ಅದು ಛೇದಕ್ಕೆ ಹೋಗುತ್ತೆ. ಆಗ 2ರಿಂದ 2 ಕಡೆ ಭಾಗಿಸಿದ್ರೆ ನಮಗೆ ಸಿಗ್ತಕ್ಕಂಥ ಕೆನ ಬೆಲೆ 6 ಅಂತ ಬರುತ್ತೆ. 6 ಅಂತಕ್ಕಂಥದ್ದು ಆ ಕೊಟ್ಟಿರೋ 4 ಪರ್ಯಾಯಗಳಲ್ಲಿ ಎಲ್ಲಿದೆ? ಹುಡುಕಿದ್ರಾ? ಸಿಕ್ತಲ್ವಾ ಉತ್ತರ? ಯಾವ ಉತ್ತರ ಸರಿಯಾದ ಉತ್ತರ ಅಲ್ಲಿಗೆ? ಸರಿಯಾದ ಉತ್ತರ ಆಪ್ಷನ್ ಡಿ 6. ಮಕ್ಕಳೇ, ಉತ್ತರ ಗಮನಿಸಿ. ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನ ಉತ್ತರಿಸಬೇಕಾದ್ರೆ ಅಲ್ಲಿ ಆ ಅಕ್ಷರಗಳ ಜೊತೆಗೆ, ಅಕ್ಷರದ ಜೊತೆಗೆ, ಕ್ರಮಾಕ್ಷರದ ಜೊತೆಗೆ ಉತ್ತರವನ್ನು ಬರೀಬೇಕು. ಎಲ್ಲೇ ಆಗಿರಲಿ ಬಹು ಆಯ್ಕೆ ಪ್ರಶ್ನೆ ಉತ್ತರ ಬರೀಬೇಕಾದ್ರೆ ಕ್ರಮಾಕ್ಷರದ ಜೊತೆಗೆ ಅದರ ಸರಿಯಾದ ಉತ್ತರವನ್ನು ಬರೀಬೇಕು. ಕೆಲವರು ಕ್ರಮಾಕ್ಷರ ಬರೀತೀರಿ, ಉತ್ತರ ಬರೆಯೋದಿಲ್ಲ. ಇನ್ನು ಕೆಲವರು ಉತ್ತರ ಬರೀತೀರಿ, ಕ್ರಮಾಕ್ಷರ ಬರೆಯೋದಿಲ್ಲ. ಯಾವುದೇ ಬಹು ಆಯ್ಕೆ ಪ್ರಶ್ನೆ ಉತ್ತರಿಸಬೇಕಾದ್ರೆ ಕ್ರಮಾಕ್ಷರದ ಜೊತೆ ಉತ್ತರವನ್ನು ಬರೀಬೇಕು. ಅರ್ಥ ಆಗಿದೆ ಅಲ್ವಾ? ನಾವಿಷ್ಟೊತ್ತೂ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಸಾಮಾನ್ಯ ರೂಪ ಹೇಗಿದೆ, ಆ ಜೋಡಿ ಯಾವ ರೀತಿಯ ನಕ್ಷೆಗಳನ್ನು ಉಂಟು ಮಾಡುತ್ತೆ, ಅನುಪಾತಗಳಿಗೆ ಅನುಗುಣವಾಗಿ ಅಂದರೆ ನಿಬಂಧನೆಗೆ ಅನುಗುಣವಾಗಿ ನಾವು ಸಮಸ್ಯೆಗಳನ್ನು ಹೇಗೆ ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅಭ್ಯಾಸಕ್ಕಾಗಿ ಕೆಲವೊಂದು ಲೆಕ್ಕಗಳನ್ನು ಕೊಡ್ತೇನೆ. ನೀವು ಖಂಡಿತವಾಗ್ಲೂ ಆ ಲೆಕ್ಕಗಳಿಗೆ ಉತ್ತರವನ್ನು ಪಡಿಬೇಕು. ಮೊದಲನೇ ಲೆಕ್ಕ ಹೀಗಿದೆ: 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಆದರ್ಶ ರೂಪ ಬರೆಯಿರಿ. ಆದರ್ಶ ರೂಪ ಏನು ಅಂತ ಗೊತ್ತಿದೆ ನಿಮಗೆ, ಅದನ್ನು ಬರೀಬೇಕು. ಎರಡನೇ ಲೆಕ್ಕ, ಕೆನ ಯಾವ ಬೆಲೆಗೆ kx + 3y = 5 ಮತ್ತು 4x + 6y = 8 ರೇಖಾತ್ಮಕ ಸಮೀಕರಣಗಳ ಜೋಡಿ ಪರಸ್ಪರ ಸಮಾಂತರವಾಗಿದೆ. 4 ಆಪ್ಷನ್ ಇದೆ. ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 6. ಮೂರನೇ ಪ್ರಶ್ನೆ, 2 ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಆ ಸಮೀಕರಣಗಳ ಜೋಡಿ ಯಾವ ರೀತಿ ನಕ್ಷೆಯನ್ನು ಉಂಟು ಮಾಡುತ್ತೆ, ಪರಿಹಾರ ಏನು, ಅದು ಸ್ಥಿರ ಜೋಡಿಯ ಅಥವಾ ಅಸ್ಥಿರ ಜೋಡಿಯ ಅಂತ ಕಂಡುಹಿಡಿಬೇಕು. ಮಕ್ಕಳೇ, ಈ 3 ಲೆಕ್ಕಗಳನ್ನು ಪ್ರಯತ್ನಿಸ್ತೀರಿ ಅಲ್ವಾ?
ನನ್ನ ಹೆಸರು ಸ್ವಾಮಿ HR, ಗಣಿತ ಸಹಶಿಕ್ಷಕನಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.